ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಕೈತೋಟದ ಇನ್ನೊಂದು ವಿಶೇಷ ಎಪಿಸೋಡ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಹಳ್ಳಿಯಲ್ಲಿ ಯಾರು ತರಕಾರಿ ಕೃಷಿಯನ್ನು ಮಾಡ್ತಾರೆ, ಕೈತೋಟ ಮಾಡ್ತಾರೆ, ಅವರಿಗೆ ಈ ಎಜುಕೇಷನ್ ಅಗತ್ಯ ಇರೋದಿಲ್ಲ. ಆದರೆ ಎಷ್ಟೋ ಜನರು ಯೂಟ್ಯೂಬ್ ವೀಡಿಯೋಗಳ ನೋಡೋ ಮುಖಾಂತರ ಅಥವಾ ಬೇರೆ ಬೇರೆ ಅವೇರ್ನೆಸ್ ಮಾಡುವಂಥ ಒಂದು ಸಂಘಟನೆಗಳು ಸಾವಯವ ಕೃಷಿ ಬಗ್ಗೆ ಪ್ರಮೋಟ್ ಮಾಡುವಂಥವ್ರು ಅದರಿಂದ ಇನ್ಸ್ಪೈರ್ ಪಡೆದು ಕೈತೋಟ ಮಾಡಬೇಕು ಅಂತೇಳಿ ಹೊರಡ್ತಾರೆ. ಅಂಥವ್ರಿಗೋಸ್ಕರ ಈ ಎಪಿಸೋಡ್ ಇರುವಂಥದ್ದು. ಯಾಕಂದರೆ ಸಿಟಿಯಲ್ಲಿ ಟೆರೇಸ್ನ ಮೇಲ್ಗಡೆ ಅಥವಾ ಟೆರೇಸ್ನ ಪಕ್ಕದಲ್ಲಿ ಮನೆ ಅಂಗಳದಲ್ಲಿ ಪೂರ್ತಿ ಇಂಟರ್ಲಾಕ್ ಹಾಕಿರ್ತಾರೆ. ಇಂಥ ಜಾಗದಲ್ಲಿ ಮಣ್ಣಲ್ಲಿ ನೆಟ್ಟು ನಾವು ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ. ನಾವೆಲ್ಲ ಮಣ್ಣಲ್ಲಿ ನೆಡುವಂಥದ್ದು. ಆದರೆ ಇವತ್ತು ನಾನು ತೋರಿಸ್ತಿರುವಂಥದ್ದು ಗ್ರೋ ಬ್ಯಾಗ್ಗೆ ಏನೇನನ್ನು ಮಿಕ್ಸ್ ಮಾಡ್ಬೋದು. ನಿಜವಾಗಲೂ ಹೆಚ್ಚು ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಯಾವುದು ಸಿಗುತ್ತೆ ಅದನ್ನು ಉಪಯೋಗಿಸ್ಕೊಂಡು ಮಾಡುವಂಥದ್ದು ಸಿಸ್ಟಮ್ ಇರುವಂಥದ್ದು. ಹಾಗೆ ನನಗೆ ಯಾವುದು ಸಿಗುತ್ತೆ ಅದನ್ನು ನಿಮಗೆ ತೋರಿಸ್ತೇನೆ. ನೀವು ನಿಮಗೆ ಯಾವುದು ಬೇಕು ಅದನ್ನು ನಿಮಗೆ ಮಾಡ್ಬೋದು. ಆ ರೀತಿ ಒಂದು ಮೆಥಡ್ನ ನಿಮಗೊಂದು ಅವಕಾಶ ಆಗಲಿ, ಅನುಕೂಲ ಆಗಲಿ, ಇದಕ್ಕೆ ಯಾವುದೋ ಒಂದು ಎರಡು ಆ್ಯಡ್ ಮಾಡ್ಬೋದು ಅಥವಾ ಇನ್ನೆರಡು ಯಾವುದು ಬಿಡ್ಬೋದು. ಈ ಎರಡು ಸಂಗತಿಯನ್ನು ಡೀಟೇಲ್ ಆಗಿರುವಂಥ ಮಾಹಿತಿ ಮುಖಾಂತರ ನಿಮಗೆ ತೋರಿಸ್ತೇನೆ. ನೀವು ಮನೆ ಪಕ್ಕದಲ್ಲಿ ಈ ರೀತಿ ಒಂದು 10 ಗ್ರೋ ಬ್ಯಾಗ್ಗಳನ್ನು ರೆಡಿ ಮಾಡಿಕೊಂಡ್ರೆ ಮನೆಗೆ ಬೇಕಾದಂಥ ಒಂದು ಸಣ್ಣ ಸಾವಯವ ಕೈತೋಟವನ್ನು ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು. ವಾರದಲ್ಲಿ 7 ದಿನ ಅಲ್ಲದಿದ್ದರೂ ಕನಿಷ್ಠ ಒಂದು 3ರಿಂದ 4 ದಿನಕ್ಕೆ ಮನೆಗೆ ಬೇಕಾದಂಥ ಕೈತೋಟದಲ್ಲಿ ತರಕಾರಿಯನ್ನು ಮನೆಯಲ್ಲೇ ಬೆಳೆದು ಸಾವಯವ ಕೃಷಿಯನ್ನು ನಾವು ಪ್ರಮೋಟ್ ಮಾಡ್ಬೋದು ಮತ್ತು ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೋದು. ಬನ್ನಿ ಡೀಟೇಲ್ ಆಗಿರುವಂಥ ಮಾಹಿತಿಯನ್ನು ನಿಮಗೆ ಕೊಡ್ತೇನೆ. ನೋಡಿ, ಇದು ಹೊಯ್ಗೆ ಮತ್ತು ಮಣ್ಣನ್ನು ಗಾಳಿಸಿ ಹೆಚ್ಚು ಕಲ್ಲುಗಳಿಲ್ಲದೆ ಕ್ಲೀನ್ ಮಾಡಿರುವಂಥ ಒಂದು ಮಣ್ಣು. ಯಾಕೆ ಕಲ್ಲುಗಳಿರಬಾರ್ದು ಅಂತ ಹೇಳಿದರೆ ಇದನ್ನು ನಾವು ಕಲ್ಲುಗಳನ್ನು ಹಾಕಿದರೆ ಬೇರುಗಳು ಹೋಗ್ಲಿಕ್ಕೆ ಸಮಸ್ಯೆ ಆಗ್ತದೆ, ಜಾಗ ಕಡಿಮೆ ಇರ್ತದೆ. ಆ ಕಾರಣಕ್ಕೋಸ್ಕರ ಕಲ್ಲುಗಳಿರಬಾರ್ದು. ಅದಕ್ಕೋಸ್ಕರ ಕ್ಲೀನಾಗಿ ಮಾಡಿಕೊಂಡಿರುವಂಥ ಒಂದು ಮಣ್ಣು. ಅದರ ಜೊತೆಗೆ ನೋಡಿ, ಇದು ಬೂದಿದೆ, ಒಲೆಯ ಬೂದಿ. ನೋಡಿ, ಇದು ಸ್ವಲ್ಪ ಕಹಿಬೇವಿನ ಹಿಂಡಿ. ನೋಡಿ, ಇದು ಕೋಕೋಪಿಟ್. ಸ್ವಲ್ಪ ಕೋಕೋಪಿಟ್ಟನ್ನು ಕೂಡ ಸಂಗ್ರಹ ಮಾಡಿಟ್ಟಿದ್ದೇನೆ. ನೋಡಿ, ಇದು 12 ಇಂಚು 15 ಅಂತ ಒಂದು ಗ್ರೋ ಬ್ಯಾಗ್ನಷ್ಟು ಅರ್ಧಕ್ಕೆ ಇದ್ದಾಳೆ ಇವಳು. ಗ್ರೋ ಬ್ಯಾಗ್ ನಿಡ್ಕೊಂಡದ್ದು ನೋಡಿ, ನೋಡ್ತಾ ಇದ್ದಾಳೆ ಇವಳು. ಯಾನು ಅಂತೇಳಿ ನಮ್ಮ ಮನೆ ಪಕ್ಕದವಳು ನಗಡದು ನೋಡಿ, ಇವಳ ತಂಗಿ. ಇದು ಆದಿತ್ಯ ಅಂತೇಳಿ ನಮ್ಮ ಗ್ರೇಟ್ ಕ್ಯಾಮರಾಮ್ಯಾನ್. ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಅದರ ಜೊತೆಗೆ ನಿನ್ನೆ ಬೇರೆ ನಮ್ಮ ತೋಟಕ್ಕೆ ಹಾಕಲಿಕ್ಕಿರುವಂಥ ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಮಿಕ್ಸ್ಡ್ ಆಗಿರುವಂಥದ್ದನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಟ್ರೈಕೋಡರ್ಮಾ, ಸುಡೋಮನಸ್ ಇಂಥದ್ದು ಕೂಡ ಮಿಕ್ಸ್ ಮಾಡ್ಕೋಬೋದು, ಅಥವಾ ಜೀವಾಮೃತ ಬೇಕಾದರೂ ಮಿಕ್ಸ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಮ್ಮ ರೆಡಿ ಇರುವಂಥ ಒಂದು ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರ, ಇದನ್ನು ಇಷ್ಟನ್ನು ಈ ಮಣ್ಣಿಗೆ ಹಾಕಿ ಪೂರ್ತಿ ಮಿಕ್ಸ್ ಮಾಡಬೇಕು. ಮೇಲೆ ಹಾಕ್ತಾ ಇರುವಂಥದ್ದಲ್ಲ, ಅದನ್ನು ಹಾಕಿ ಅದಿ. ಹಾಕಿ. ನೀವು ಹಾಕಿ. ಕೈಬೇವಿನ ಹಿಂಡಿ ಹಾಕಿದ್ರು ನೋಡಿ. ಕೋಕೋಪಿಟ್ ಹಾಕಿದ್ರು ನೋಡಿ. ಅದು ತೆಗೀರಿ ಸ್ವಲ್ಪ, ಅದು ತುಂಬಿಸ್ತಾ ಇದ್ದಾರೆ. ಹೇಗೆ ಕೆಲಸ ಮಾಡ್ತಿದ್ದೇವೆ ನೋಡಿ. ಕೈ ಕೆಸರಾದರೆ ಬಾಯಿ ಮೊಸರು ಅಂತೇಳಿ ಶಾಲೆಯಲ್ಲಿ ಹೇಳಿ ಹೇಳಿ ಸಾಕಾಗಿದೆ ಮಕ್ಕಳಿಗೆ. ಆದರೆ ಇವತ್ತು ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೇವೆ. ಇನ್ನು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ನೋಡು. ಮಾಡಿ. ಇದನ್ನು ಮಣ್ಣನ್ನು ಪೂರ್ತಿ ಮಿಕ್ಸ್ ಮಾಡ್ತಿದ್ದಾರೆ. ಇನ್ನು ಅಡಿಯಿಂದ ಮಣ್ಣು ಹಾಗೇ ಇದೆ, ಖಾಲಿ ಮೇಲೆ ಕಾಣ್ತಿದೆ. ಆಯಿತಾ? ಖಾಲಿ ವಿಡಿಯೋ ಮಾಡಲಿಕ್ಕೆ ಮಾತ್ರ ಅಲ್ಲ ಇದು, ನಮಗೆ ಗಿಡ ಚಂದ ಬರಬೇಕಲ್ಲ. ವಿಡಿಯೋ ಮಾಡಲಿಕ್ಕೆ ಏನು ಬೇಕಾದ್ರೂ ಮಾಡ್ಬೋದು, ತೋರಿಸ್ಬೋದು ಒಂದು ಸಲ. ಆದರೆ ಗಿಡ ಚಂದ ಬರಬೇಕಾದ್ರೆ ಏನಾಗಬೇಕು ಅದೇ ಆಗಬೇಕು. ಒಟ್ಟಾರೆ ಏನೇನೋ ಆದರೆ ಗಿಡ ಚೆನ್ನಾಗಿ ಬರ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಂದು ರೀತಿಯಲ್ಲಿ ಕೇವಲ ಮಣ್ಣನ್ನು ಹಾಕಿ ನೆಟ್ಟ ತಕ್ಷಣ ಮಿಕ್ಸ್ ಆಗೋದಿಲ್ಲ. ನೋಡೋದಕ್ಕೆ ಸ್ವಲ್ಪ ತುಂಬಿಸಿ, ಪಾಟೆಯಲ್ಲಿ ತುಂಬಿಸಿ, ಅದಕ್ಕೆ ಗ್ರೋ ಬ್ಯಾಗ್ಗೆ ತುಂಬಿಸಿ. ಗ್ರೋ ಬ್ಯಾಗ್ ಹತ್ರ ತಗೊಳ್ಳಿ. ತುಂಬಿಸಿ. ಬಿಕ್ಕುಂಡ ಬಿಕ್ಕುಜಿ ಅವ್ರು ಹೇಳೋದು ಬೀಳ್ತದೆ ಅಂತ ಹೇಳ್ತಿರೋದು. ಮಕ್ಕಳದ್ದು ಅಬ್ಸರ್ವೇಷನ್ ನೋಡಿ, ಎಲ್ಲ ಅಲರ್ಟ್ ಆಗಿರ್ತದೆ. ನಮಗೆ ಒಂದು ವಿಡಿಯೋ ಮಾಡುವಾಗ ಭಯ ಶುರು ಆಗ್ತದೆ, ಆದರೆ ಇವುಗಳಿಗೆ ಭಯ ಇರೋದಿಲ್ಲ ನೋಡಿ. ಪಟ ಮಾಡ್ತಾರೆ. ಒಂದು ಹಂತದಲ್ಲಿ ಇಷ್ಟು ಮಾಡಿದ ಮೇಲೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೋಡಿ, ಅದೆಲ್ಲ ಹಾಕಿ, ತೆಂಗಿನ ನಾರುಗಳೆಲ್ಲ ಅದರಲ್ಲೆಲ್ಲ ಉಂಟು, ಅದನ್ನು ಹೆಕ್ಕಿ ಹಾಕಿ. ತೆಂಗಿನ ನಾರೆಲ್ಲ ಹಾಕಿ ನೋಡುವ. ಯಾಕೆ ತೆಂಗಿನ ನಾರು ಹಾಕೋದು ಅಂತ ಹೇಳಿದ್ರೆ ಇದು ಸ್ವಲ್ಪ ನೀರನ್ನು ಹಿಡಿದುಕೊಳ್ಳುವಂಥ ಒಂದು ಕೆಪಾಸಿಟಿ ಇರ್ತದೆ ಇದಕ್ಕೆ.
ನೋಡಿ, ಇದೊಂದು ವಿಶೇಷವಾಗಿರುವಂಥ ರಾಸಾಯನಿಕ ಗೊಬ್ಬರ. ರಾಸಾಯನಿಕ ಅಂತ ಹೇಳಿದ ತಕ್ಷಣ ಕೆಮಿಕಲ್ ಅಂತ ಹೇಳ್ಬೋದು ಕೆಲವರು. ರಾಸಾಯನ ಗೊಬ್ಬರ ಅಂದರೆ ಎಲ್ಲ ಮಿಕ್ಸ್ಡ್ ಆಗಿರುವಂಥ ಒಂದು ಸಾವಯವ ಗೊಬ್ಬರ ಇದು. ಇದರಲ್ಲಿ ಇದರ ಬೇರೆ ಬೇರೆ ಕುಜಂಟಿ ಎಲೆಗಳೆಲ್ಲಿದೆ. ಇದು ಮಾಡಿ 4-5 ದಿನ ಆಯಿತು, ಸಾಧಾರಣ ಕೊಳ್ತಿದೆ. ಅದನ್ನು ಕೂಡ ನಾವು ಅದಕ್ಕೆ ಹಾಕಬೇಕು. ಆಗ ಅದು ನಿಧಾನಕ್ಕೆ ಅದರಲ್ಲಿ ಏನಾದರೂ ಎರೆಹುಳ ಹಾಕಿಟ್ರೆ ಆ ಎರೆಹುಳಕ್ಕೆ ತಿನ್ನಲಿಕ್ಕೆ ಏನಾದರೂ ಬೇಕಲ್ಲ, ಅದಕ್ಕೆ ಇದೆಲ್ಲ ಉಪಯೋಗ ಆಗುತ್ತೆ. ಹಾಕಿ ಅದಕ್ಕೆ ನಿಧಾನಕ್ಕೆ ಹಾಕಿ, ಅದನ್ನು ಲೆವೆಲ್ ಮಾಡಿ ಹಾಕಿ. ಆ ಪಾಟೆಯಲ್ಲಿ ಲೆವೆಲ್ ಮಾಡಿ ಕೈಯಲ್ಲಿ, ಅದು ಇದೆಲ್ಲ ಹಾಕಿದ ಹಾಕಿ ನೋಡಿ. ಇದಕ್ಕೆ ಕ್ಲೀನಾಗಿ ಪುನಃ ಮಣ್ಣನ್ನು ಒಂದು ಸೆಟ್ ಜೋಡಿಸ್ತಾರೆ. ಹಾಕಿ ಹಾಕಿ. ಹಾಂ, ನೋಡಿ ಓಡುದು ನೋಡಿ, ಇಂಚು ಓಪೆ ಅಂತೇಳಿ ಕ್ಯಾಮರಾದ ಎದುರಿದ್ರೆ ಇವಳು ಓಡ್ತಿದ್ದಾಳೆ ಅಲ್ಲನಾ? ನೋಡಿ, ಕ್ಲೀನಾಗಿ ಹಾಕಿದ್ರು ನೋಡಿ. ಇದರಲ್ಲೇ ಗೊಬ್ಬರದ ನೀರಿದೆ, ಗೊಬ್ಬರದ ನೀರನ್ನೇ ಹಾಕ್ತೇವೆ, ಆಗ ಅದು ಇನ್ನೂ ಫಲವತ್ತಾಗ್ತದೆ. ಹಾಕಿ ಅದಕ್ಕೆ. ಇದರಲ್ಲೊಂದು ಮಧ್ಯದಲ್ಲೊಂದು ಗುಂಡಿ ಮಾಡಬೇಕು, ಸ್ವಲ್ಪ ದೊಡ್ಡ ಗುಂಡಿ ಮಾಡು. ಹಾಂ, ಈಗ ನೋಡಿ ಇವನು ಅದನ್ನು ನೆಡ್ತಾನೆ. ಹಾಂ, ಚೆನ್ನಾಗಿ ಟೈಟ್ ಮಾಡಿ. ನೇರ ಇರಬೇಕು ಗಿಡ ನೋಡು, ಸ್ಟ್ರೈಟ್ ಇದೆಯಾ? ಹಾಂ, ನೇರ. ಹಾಂ, ಇನ್ನು ಟೈಟ್ ಮಾಡು, ಸ್ವಲ್ಪ ಹೊತ್ತು ಕೆಳಗಡೆ ಗೊತ್ತು ಉಂಟುಂಟು ಪಾತ್ರೆ ರುಚಿ ವಿಡಿಯೋ ಒಂದುಂಟವ. ಹಾಂ, ಅದಕ್ಕೆ ಮಣ್ಣು ಜೋಡಿಸಿ, ಮಣ್ಣಾಕಿ ಸುತ್ತ ಪೂರ್ತಿ ಇನ್ನೂ ರೌಂಡ್ ಆಗಬೇಕು, ಚೆನ್ನಾಗಿ ಮಣ್ಣು ಹಾಕ್ಬೇಕು. ಒಂದು ಗಿಡ ನೆಟ್ಟಾಯ್ತು, ಇನ್ನು ಬೇಕು ಅದಕ್ಕೆ ಮಣ್ಣು. ಒಂದು ಗಿಡ ನೆಟ್ಟಾಯಿತು. ಇದು ಬ್ಯಾಡಗಿ ಮೆಣಸು ಅಂತೇಳಿ, ನೀವು ಯಾವುದು ಕೆಂಪು ಸಾಂಬಾರು ಮಾಡ್ತೀರಿ ನೋಡಿ, ಆ ರೀತಿಯ ಮೆಣಸು. ಸ್ವಲ್ಪ ಎತ್ತರ ಕಾಣ್ತದೆ, ಆದರೆ ಇದು ಇನ್ನೂ ಕೂಡ ಜಗ್ಲಿಕ್ಕಿದೆ. ಯಾಕಂದರೆ ಸಟ್ಟಾಗಬೇಕು, ಗೊಬ್ಬರ ಸಟ್ಟಾಗಬೇಕು, ಅಡಿಯಲ್ಲಿ ಸೊಪ್ಪುಗಳೆಲ್ಲ ಇದೆ, ಅದು ಕ್ಲೀನಾಗಿ ಇದರಲ್ಲಿ ಸಟ್ಟಾಗ್ತದೆ. ಇದಕ್ಕೆ ಬಿಸಿಲು ತಾಗದಾಗೆ ಈ ರೀತಿ ಮಲ್ಚಿಂಗ್ ಮಾಡಬೇಕು. ಚೆನ್ನಾಗಿ ನೀರು ಹಾಕಬೇಕು ಒಂದು ಬಾರಿ, ಯಾಕಂದರೆ ಅದಕ್ಕೆ ಅಷ್ಟು ಹಿಡಿಬೇಕಲ್ಲ. ಒಂದು 10 ದಿನ ಆಗ್ತದೆ ಚೆನ್ನಾಗಿ ಬೇರು ಕೊಡಲಿಕ್ಕೆ. ಬೇರು ಕೊಟ್ಟ ತಕ್ಷಣ ಸಾಲಿಡ್ ಆಗಾಗ್ತದೆ. ಮುಂದಿನ ವೀಡಿಯೋಗಳಲ್ಲಿ ಅದು ನೋಡ್ತಾ ಇದ್ದರೆ ಇದರಲ್ಲಿ ಮೆಣಸು ಆಗುವವರೆಗೆ ಮತ್ತು ಇದನ್ನು ತೆಗೆಯುವವರೆಗೆ ಇದನ್ನು ನಾನು ಇದರ ಡೀಟೇಲ ನಿಮಗೆ ತೋರಿಸ್ತೇನೆ. ಯಾವಾಗಲೂ ನನ್ನ ವೀಡಿಯೋ ಮಾಡುವಂಥ ಮಕ್ಕಳು ಇವರು ಆರಾಧ್ಯ ಅಂತೇಳಿ, ಇವಳು 5ನೇ ಕ್ಲಾಸ್. ಇದವಳ ತಮ್ಮ ಆದಿತ್ಯ ಅಂತೇಳಿ. ಇವನಿಗೆ ಬಂಟಿ, ಚೀಕು ಅಂತೇಳಿ ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಈಗ ನೋಡ್ಲಿಕ್ಕೆ ಮಾತ್ರ ಪಾಪ ಭಾರಿ ಜೋರಿದ್ದಾನೆ ನೋಡಿ, ಕೋಪ ಬರೋದು ನೋಡಿ ಅವನಿಗೆ. ಇವನು ಯಶಿತ್ ಅಂತ ನಮ್ಮ ಸ್ನೇಹಿತರು ಲಕ್ಷ್ಮಣರ ಮಗ. ಇವಳು ಯಾಣು ಅಂತೇಳಿ. ಇವರೆಲ್ಲರೂ ನಮ್ಮ ಜೊತೆ ಇರ್ತಾರೆ. ಇಷ್ಟೊಂದು ವೆರಿ ಇಂಟ್ರೆಸ್ಟ್ಫುಲ್ ಆಗಿ ನೀವೆಲ್ಲರೂ ಕೂಡ ವೀಕ್ಷಣೆ ಮಾಡಿದಿರಿ. ಇದರ ಬಗ್ಗೆ ಇರುವಂಥ ಯಾವುದಾದ್ರೂ ಮಾಹಿತಿ ಇದ್ದರೆ ಮತ್ತು ಈ ರೀತಿಯ ಗ್ರೋ ಬ್ಯಾಗಲ್ಲಿ ಮಾಡುವಂಥ ಒಂದು ಹೊಸ ಮೆಥಡ್, ಹೊಸ ಟೆಕ್ನಿಕ್ಗಳು, ಅಥವಾ ಇನ್ಯಾವುದಾದ್ರೂ ಇದಕ್ಕೆ ಸೇರಿಸಬೇಕು, ಇನ್ಯಾವುದಾದ್ರೂ ಬಿಡಬೇಕು ಅನ್ನುವಂಥ ಯಾವುದಿದ್ರೂ ಕೂಡ ನೀವು ಕಮೆಂಟ್ ಮುಖಾಂತರ ತಿಳಿಸಿ. ಆಗ ನಮಗೆ ಉಪಯೋಗ ಆಗುತ್ತೆ, ಅಥವಾ ಇನ್ಯಾರಾದರೂ ಮಾಡೋರಿಗೆ ಉಪಯೋಗ ಆಗುತ್ತೆ. ಆದರೆ ಮಾಡೋದು ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ಸಂಪೂರ್ಣ ಸಹಜ ಕೃಷಿಯ ಈ ರೀತಿಯ ಕೃಷಿಯ ವಿಡಿಯೋಗಳು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ನೆಕ್ಸ್ಟ್ ಜನ್ರೇಷನ್ಗೆ, ವಿದ್ಯಾರ್ಥಿಗಳಿಗೆಲ್ಲ ಕಲಿಸುವಂಥ ಅವಶ್ಯಕತೆ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ವಿದ್ಯಾರ್ಥಿಗಳನ್ನು ಜೋಡಿಸ್ಕೊಂಡು, ಮಕ್ಕಳನ್ನು ಜೋಡಿಸ್ಕೊಂಡು ಇದನ್ನೆಲ್ಲ ಕೆಲಸ ಮಾಡ್ತಿದ್ದೇವೆ. ಸಂಪೂರ್ಣ ಸಹಜ ಕೃಷಿಗೆ ನಿಮ್ಮದು ಬೆಂಬಲ ಯಾವಾಗಲೂ ಇದೆ ಅಂತ ಹೇಳ್ತಾ, ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.